ಅವತ್ತಿಂದ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀವಿ, ನಿನ್ನ ಫೋರ್ಜರಿ ಮಾಡಿಲ್ಲ. ಯಾರ ಏನ ಮಾತಾಡ್ತಾ ಇದ್ಯಾ? ಬಾರ ಕಳ್ಸ ನಿನ್ನ ಹೆಂಡ್ರನ್ನ, ನಿಮ್ಮ ಅಮ್ಮನ್ನ ಕಳ್ಸ, ನಿಮ್ಮ ಅಮ್ಮನ್ನ ನಿನ್ ಹೆಂಡ್ತಿನ ಕಳ್ಸ ಇಲ್ಗೆ, ನಿನ್ ಮಕ್ಕಳನ್ನ ಕಳ್ಸ ಇಲ್ಗೆ. ನನ್ ಗಡ್ಡೆ ಹೆಂಗ ಮಾತಾಡ್ತಾ ಇದ್ಯಾ? ಕಿತ್ತೋದ್ ನನ್ ಗಡ್ಡೆ ನೀನು. ನನ್ ಜಮೀನಿಗೆ ನಾನ್ ಬಂದಿದ್ದೀನಲ್ಲ, ನಿನ್ ಜಮೀನ್ ಅಲ್ದ, ನಿಮ್ಮ ಅಪ್ಪ ಸಂಪಾದನೆ ಮಾಡಿರೋದೇ ಯಾಕೆ ಬಂದಿಲ್ಲ? ನ್ಯಾಯವಾಗಿ ಮಾತಾಡ ನೀನು, ನ್ಯಾಯವಾಗಿ ಮಾತಾಡ ನೀನು. ಯಾವತ್ತನ ನನ್ನ ನ್ಯಾಯ ತಪ್ಪು ಮಾತಾಡಿದ್ದೀನಿ. ಮತ್ತೆ ಅದ್ ಯಾವ್ದೋ ಒಂದು ಆಡಿಯೋ ಬೇರೆ ಬಿಟ್ಟಿದ್ದಾರೆ, ಏನೋ ನಾನು ಲೇಡೀಸ್ಗೆ ಬೈದಿದ್ದೀನಿ ಅಂತ. ಒಂದು ವಿಚಾರ ಗುರ್ತಿಟ್ಕೊಳ್ಳಿ, ಈಗ ಎಷ್ಟು ಡೆವಲಪ್ ಆಗಿದೆ ಟೆಕ್ನಾಲಜಿ. ಈಗ ನಾನ್ ನಿಮ್ಗೆ ಯಾವ್ದನ್ನ ಒಂದು ಫೋನ್ ಮಾಡಿದ್ರೆ ಆ ಫೋನ್ ಅಲ್ಲಿ ರೆಕಾರ್ಡ್ ಆಗಿದ್ರೆ, ಒಂದು ಮಹಿಳೆ ಬಗ್ಗೆ ಹೆಂಗ್ ಮಾತಾಡಿದ್ರೆ IPC ಸೆಕ್ಷನ್ ಅಲ್ಲಿ BNS ಸೆಕ್ಷನ್ ಸ್ಟ್ರಾಂಗ್ ಇದೆ. ಈಗ ನಮ್ಮ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟು ಆ ಮೊಬೈಲ್ ಸೀಸ್ ಮಾಡಿ ಆ ರೆಕಾರ್ಡ್ ಆಗಿರೋದನ್ನ FS ಕಳಿಸಿ ವಾಯ್ಸ್ ನ ಕನ್ಫರ್ಮ್ ಮಾಡ್ಕೊಂಡು ನಮ್ಗೆ 3 ವರ್ಷ ಇಲ್ಲ 6 ವರ್ಷ ಶಿಕ್ಷೆ ಕೊಡಿಸ್ಬೋದು. ಯಾಕೆ ಈ ಕೆಲಸ ಮಾಡ್ತಾ ಇಲ್ಲ? ಯಾಕೆ ಸುಮ್ಮನೆ ನಮ್ದೊಂದು ಫೋಟೋ ಹಾಕೋದು, ಯಾವ್ದೋ ಒಂದು ಆಡಿಯೋ ಟ್ಯಾಗ್ ಮಾಡೋದು, ಸೋಷಿಯಲ್ ಮೀಡಿಯಾ ಬಿಡೋದು? ನಾನು ಸೋಷಿಯಲ್ ಮೀಡಿಯಾ ದೇವರಾಣಿಗೆ ಇದುವರೆಗೂ ಯೂಸ್ ಮಾಡ್ತಾ ಇಲ್ಲ. ನಂದೊಂದು ಫೇಸ್ಬುಕ್ ಅಕೌಂಟ್ ಇಲ್ಲ, ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಇಲ್ಲ, ನಾನು ಯಾವ ಫೇಸ್ಬುಕ್ ಅಲ್ಲೂ ಆಕ್ಟಿವ್ ಇಲ್ಲ, ನನ್ನ ಅಕೌಂಟ್ಸೇ ಇಲ್ಲ. ನನಗೆ ಯಾರೋ ನಮ್ಮ ಕೊಲೀಗ್ಸ್, ಯಾರೋ ನಮ್ಮ ಫ್ರೆಂಡ್ಸ್, ನಿಮ್ಮಂತ ಸ್ನೇಹಿತರು ಹೇಳಿದಾಗ ಗೊತ್ತಾಗ್ತದೆ, ಅದನ್ನ ತಂದು ತೋರಿಸ್ತಾರೆ ಓದಿರಿ ಅಂತ. ಅಲ್ಲಿ ನೋಡ್ತೀನಿ ಯಾವ್ದೋ ನಂಗೆ ಸಂಬಂಧಪಟ್ಟಿರೋ ವಾಯ್ಸ್ ರೆಕಾರ್ಡ್ ತಗೊಂಡು ಟ್ಯಾಗ್ ಮಾಡಿ ಹಾಕ್ತಾರೆ. ಮತ್ತೆ ಅಷ್ಟಿಷ್ಟು ಬೇಗ ಅವ್ರ ಕಡೆ ನಮ್ಮ ಕೆಲವು ಆರೋಪಿಗಳು ಸಂಬಂಧಪಟ್ಟಂಗೆ ಅವ್ರ ಸಂಬಂಧಿಕರು, ಅವ್ರ ಫ್ರೆಂಡ್ಸೇನೆ ನಮ್ಗೆ ಕೆಟ್ಟದಾಗಿ ನನ್ನ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜ್ಗಳನ್ನ ಹಾಕ್ತಾ ಇದ್ದಾರೆ, ಕಾಮೆಂಟ್ಸ್ ಮಾಡ್ತಾ ಇದ್ದಾರೆ, ಕೆಟ್ಟದಾಗ ಕಾಮೆಂಟ್ಸ್ ಮಾಡ್ತಾರೆ. ಆ ವಿಚಾರಕ್ಕೂ ನಾನು ಯಾರಿಗೂ ಬೈದಿಲ್ಲ, ಯಾರಿಗೂ ನಾನು ಅವಾಚ್ಯವಾಗಿ ಯಾವ ಮಹಿಳೆಗೂ ನಿಂದನೆ ಮಾಡಿಲ್ಲ. ನಿಂದನೆ ಮಾಡಿದ್ರೆ ದಯವಿಟ್ಟು ಆ ಮಹಿಳೆ ಕೇಳ್ಕೊಳ್ತೀನಿ, ಯಾರೋ ನನ್ನ ಅಕ್ಕ ತಂಗಿರು ಯಾರು ಇದಾರಲ್ಲ ಅವರು, ಆ ಮಹಿಳೆ ಕೇಳ್ಕೊಂತೀನಿ, ದಯವಿಟ್ಟು ಈ ಕ್ಷಣದಲ್ಲೇ ಹೋಗಿ ನೀವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ. ಆ ವಾಯ್ಸ್ ರೆಕಾರ್ಡ್ನ ಯಾವ ಮೊಬೈಲಲ್ಲಿ ಆಗಿತ್ತು, ಆ ಮೊಬೈಲು ಯಾವ ನಂಬರಿಂದ ಫೋನ್ ಬಂದಿತ್ತು, ಆ ನಂಬರ್ ಬರೆದು ದಯವಿಟ್ಟು ನೀವು ಕಂಪ್ಲೇಂಟ್ ಕೊಡಿ, ಕಾನೂನು ಕ್ರಮ ನನ್ನ ಮೇಲೆ ತಗೊಳ್ಳಿ. ನಾನು ತಪ್ಪು ಮಾಡಿದ್ರೆ ಯಾಕೆ ಸುಮ್ಮನೆ ನೀವು ಈ ತರ ಎಲ್ಲ ಯಾರೋ ಥರ್ಡ್ ಪಾರ್ಟೀಸ್ ಮುಖಾಂತರ ಈ ತರ ಸೃಷ್ಟಿ ಮಾಡಿ ಹಾಕಿ ನಮ್ಮ ಮರ್ಯಾದೆ ಕಳೀತಾರ? ನನಗೂ ಹೆಂಡತಿ ಮಕ್ಕಳಿದ್ದಾರೆ, ನನಗೂ ಕುಟುಂಬ ಇದೆ. ನಮ್ಮ ತಾಯಿ 3 ದಿವಸದಿಂದ ಸರಿಯಾಗಿ ಊಟ ಮಾಡ್ತಲ್ಲ. ಅವರು 5 ವರ್ಷದಿಂದ 4 ಆಪರೇಷನ್ ಆಗಿದೆ ಅವರಿಗೆ. ನಮ್ಮ ತಾಯಿಗೆಲ್ಲ ಹೊಡೆದ್ರು ಅವರು. ಈ ತರ ಘಟನೆಗಳಾಗೋದಕ್ಕೆ ಶಾಸಕರು ಕುಮ್ಮಕ್ಕಿಲ್ದಂಗೆ, ಶಾಸಕರು ಈ ತರ ನಡವಳಿಕೆ ಮಾಡ್ಕೊಂಡು ಈ ತರ ನಡವಳಿಕೆ ನಡ್ಕೋಬಾರ್ದು ಕಾರ್ಯಕರ್ತರ ಹತ್ರ. ಇಲ್ಲ ಅವ್ರು ತಿಳಿದು ಮಾಡಿದಾರೋ ತಿಳಿದಿರ ಮಾಡಿದಾರೋ, ಇನ್ಮೇಲೆ ಅವ್ರು ತಿದ್ರೋಣ್ಲಿ. ಅವರು ದಯವಿಟ್ಟು ಈ ತರ ಕಾರ್ಯಕರ್ತರ ಜೀವನಗಳ ಜೊತೆ ಆಟ ಆಡಬಾರ್ದು ಅಂತ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ.